ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಚೇತನ ವ್ಲಾಗ್ಸ್. ಯಾಕೆ ಈ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ನಮ್ಮಪ್ಪ ಬರ್ಡೇ ಇದೆ ಅಂತ, ಅದಕ್ಕೆ ಇವತ್ತೇ ಸ್ಟಾರ್ಟ್ ಮಾಡೋಣ ಅಂತ. ತುಂಬ ದಿವಸದಿಂದ ಮುಂದೆ ಹೋಗ್ತಾನೆ ಇದ್ದೆ ವ್ಲಾಗ್ ಮಾಡೋಣ ಅಂತ, ಅದು ಆಗ್ತಾನೇ ಇರಲಿಲ್ಲ. ಅದಕ್ಕೆ ಇವತ್ತೇ ಸ್ಟಾರ್ಟ್ ಮಾಡೋಣ, ತುಂಬ ದಿವಸ ಯಾಕೆ ವೆಯ್ಟ್ ಮಾಡೋದು ಅಂತ ಇವತ್ತೇ ಮಾಡಿದ್ದೀನಿ. ಇವಾಗ ಎಲ್ಲೋ ಹೋಗ್ತಿದ್ದೀವಿ ಅಂದರೆ ಡ್ಯಾಡಿ ಶರ್ಟ್ ತೊಗೊಂಡಿದ್ರು ಬರ್ಡೇಗೆ ಅಂತ, ಬಟ್ ಅದು ತುಂಬ ಲೂಸ್ ಆಗಿತ್ತು. ಅದಕ್ಕೆ ಎಕ್ಸ್ಟೆಂಡ್ ಮಾಡೋಣ ಅಂತ ಹೋದ್ವಿ, ಬಟ್ ಆ ಅಂಗಡಿ ಕ್ಲೋಸ್ ಆಗಿದೆ. ಆಮೇಲೆ ಏನು ಮಾಡೋದು ಅಂದ್ಕೊಂಡು ಪಕ್ಕದಲ್ಲೇ ಐಕಾನ್ ಅನ್ನೋ ಅಂಗಡಿ ಇತ್ತು, ಸೊ ಅದಕ್ಕೆ ಹೋಗಿ ತೊಗೊಳೋಣ ಇವಾಗ ಸದ್ಯಕ್ಕೆ ಅಂದ್ಬಿಟ್ಟು ಅಲ್ಲಿ ತೊಗೊಂಡು ಶರ್ಟ್ನ ಅದನ್ನು ಹಾಕ್ಕೊಂಡು ನಾವು ಇವಾಗ ಹೋಗ್ತಿದ್ದೀವಿ. ಎಲ್ಲಿಗೆ ಅಂದರೆ ಊಟ ಮಾಡೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ಆ್ಯಂಡ್ ಹೇಳೋದು ಮರ್ತೆ, ನಾನು ತುಂಬ ದಿವಸದಿಂದ ಅಂದ್ಕೊತಿದ್ದೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ, ಬಟ್ ಆಗ್ತಾನೇ ಇರಲಿಲ್ಲ. ಏನಾದರೂ ಒಂದೊಂದು ಹೆಂಗೆ ಮಾಡೋದು ಅನ್ನೋ ಭಯ ಬೇರೆ ಇತ್ತು. ಬಟ್ ಹೆಂಗೆ ಅಂದರೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿರಬೇಕು, ಸೆಂಟ್ರಲ್ ಸ್ಟಾಪ್ ಮಾಡಬಾರ್ದು. ಸೊ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋಣ ಮತ್ತು ಸೆಂಟ್ರಲ್ ಗ್ಯಾಪ್ ಆಗಿಬಿಟ್ರೆ ಸ್ಟಾಪ್ ಮಾಡಿಬಿಟ್ರೆ ಚೆನ್ನಾಗಿರಲ್ಲ, ಕಂಟಿನ್ಯೂಸ್ ಆಗಿ ಫ್ಲೋ ಇರಬೇಕು ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡಲಿಲ್ಲ ಇಷ್ಟು ದಿವಸ. ಅದಕ್ಕೆ ಈಗ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ವಿಡಿಯೋಸ್ ಎಲ್ಲನೂ. ಆ್ಯಂಡ್ ಹೋಗ್ತಾ ಟ್ರಾಫಿಕ್ ಬೇರೆ ಇತ್ತು ತುಂಬಾ. ಆಮೇಲೆ ಹೋದ್ವಿ, ತುಂಬ ಹೊಟ್ಟೆ ಬೇರೆ ಹಸಿತಿತ್ತು. ಬೆಳಗ್ಗೆ ಟಿಫನ್ ತಿಂದಿರಲಿಲ್ಲ, ಲೇಟ್ ಆಗಿಬಿಟ್ಟಿತ್ತು. ಸೊ ಗೋಯಿಂಗ್ ಎಲ್ಲಿಗೆ ಅಂದರೆ ದೇವನಹಳ್ಳಿ ಹತ್ರ ಆರ್ ಅನ್ನೋ ಡಾಬಾ ಇದೆ. ಸೊ ಅದು ತುಂಬ ಚೆನ್ನಾಗಿದೆ ಅಂತ, ಅಲ್ಲಿ ಒಂದು ಸ್ಪೆಷಲ್ ಇದೆ, ಆರ್ ಸ್ಪೆಷಲ್ ಅಂತ, ತಿನ್ನೋದಕ್ಕೋಸ್ಕರನೇ ಅಲ್ಲಿ ಹೋಗಬೇಕು. ಸೊ ಇವಾಗ ಅಲ್ಲಿಗೆ ಹೋದ್ವಿ. ಈ ಡಾಬಾಗೆ ತುಂಬ ಸರಿನೇ ಹೋಗಿದ್ದೀನಿ ನಾನು. ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ 2 ಫೇಮಸ್ ಇದೆ, ಆರ್ ಸ್ಪೆಷಲ್ ಅಂತ ಮತ್ತು ಇನ್ನೊಂದು ಕಸ್ತೂರಿ ಚಿಕನ್ ಅಂತ ಏನೋ. ಆ್ಯಂಡ್ ಲಾಸ್ಟ್ ಇಯರ್ ಬರ್ಡೇಗೂ ಡ್ಯಾಡಿ ಬರ್ಡೇಗೆ ನಾವು ಇಲ್ಲೇ ಬಂದಿದ್ವಿ. ಅದನ್ನೇ ಹೇಳ್ತಿದ್ಲು ನನ್ನ ತಂಗಿ, ಲಾಸ್ಟ್ ಟೈಮು ಇಲ್ಲೇ ಕುತ್ಕೊಂಡಿದ್ವಲ್ಲ, ಈ ಸೈಡ್ನು ಇದೇ ಜಾಗ ಸಿಕ್ಕಿದೆ ನಮಗೆ ಅಂತ. ಮತ್ತು ಅಲ್ಲೇ ಕುತ್ಕೊಂಡು ಏನೇನು ಬೇಕೋ ಅಂತ ಆರ್ಡ್ರ್ ಮಾಡ್ತಿದ್ವಿ. ಎಲ್ಲ ಡಿಸೈಡ್ ಮಾಡ್ಕೊಬೇಕಲ್ಲ ಯಾರಿಗೆ ಏನೇನು ಇಷ್ಟ ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ ಈ ಥರ ಚೆನ್ನಾಗಿರುತ್ತೆ, ಬಟ್ ಅವ್ರಿಗೆ ಗೊತ್ತಿರಲಿಲ್ಲ ಇದು ಚೆನ್ನಾಗಿರುತ್ತೆ ಅಂತ. ನಾನು ತುಂಬ ಸರಿ ಬಂದಿದ್ದೀನಿ ಫ್ರೆಂಡ್ಸ್ ಜೊತೆ. ಪಪ್ಪ ಮಮ್ಮಿ ಬರ್ತಿರೋ ಸೆಕೆಂಡ್ ಟೈಮ್. ಅದಕ್ಕೆ ಹೇಳ್ತಿದ್ದೆ ನಾನು, ಇದು ಚೆನ್ನಾಗಿರುತ್ತೆ ತೊಗೊಳ್ಳೋಣ ಅಂತ. ಅವ್ರಿಗೂ ಟೇಸ್ಟ್ ಮಾಡಿಸ್ಬೇಕಲ್ಲ ಏನೇನು ಫೇಮಸ್ಸು ಅಂತ. ಫಸ್ಟ್ ನಾವು ತೊಗೊಂಡಿದ್ದು ಏಡಿಕಾಯಿ ಸೂಪ್ ಅಂತ, ಅದು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಆರ್ ಸ್ಪೆಷಲ್ ಮತ್ತು ಕಬಾಬ್ ತೊಗೊಂಡ್ವಿ. ಆ್ಯಂಡ್ ಇದು ಬಂದು ಕಸ್ತೂರಿ ಚಿಕನ್ ಅಂತ, ಇದು ಚೆನ್ನಾಗಿರುತ್ತೆ ತುಂಬಾ. ಯಾರ ಸ್ಪೈಸಿ ಇಷ್ಟ ಇರೋಲ್ಲ, ಇದು ಚೆನ್ನಾಗಿರುತ್ತೆ ಮೈಲ್ಡಾಗಿ. ಆರ್ ಸ್ಪೆಷಲ್ ಸ್ಪೈಸಿ ಇರುತ್ತೆ. ಆ್ಯಂಡ್ ಏನೇನು ಬೇಕೋ ರೋಟಿ, ಆರ್ ಸ್ಪೆಷಲ್ ಮತ್ತು ಎಲ್ಲನೂ ಆರ್ಡ್ರ್ ಮಾಡಿಬಿಟ್ಟು ತಿಂದ್ವಿ. ಆ್ಯಂಡ್ ಲಾಸ್ಟಲ್ಲಿ ಒಂದು ಐಟಮ್ ಇರಲೇಬೇಕಲ್ಲ, ರೈಸ್ ಐಟಮ್. ಅದಕ್ಕೆ ಬಿರಿಯಾನಿ ಕೇಳಿದ್ವಿ. ಬಿರಿಯಾನಿ ಅವ್ರು ಒಂದೇ ದಿವಸ ಅಂತ ಮಾಡೋದು, ಅದಕ್ಕೆ ಗೀ ರೈಸ್ ಆರ್ಡ್ರ್ ಮಾಡಿದ್ವಿ. ಇದ್ರು 3 ಪ್ಲೇಟ್ ಸೌತೆಕಾಯಿ ತಗೊಂಡು ಒಬ್ಬರೇ ತಿನ್ನೋರೆ. ಅದೇ ವೇಸ್ಟ್ ಮಾಡೋಕ್ಕೂ ಇಷ್ಟ ಆಗಲ್ವಲ್ಲ, ಬಿಸಾಕಬೇಕು ಅಂತ. ಆ್ಯಂಡ್ ಊಟ ಆದಮೇಲೆ ಇದು ತಿನ್ನಲೇಬೇಕು, ಇದು ನನ್ನ ಫೇವ್ರೇಟ್. ಆ್ಯಂಡ್ ಈ ಗಿಡದಲ್ಲಿ ಹೂವು ಬಿಟ್ಟಿತ್ತು, ನಂಗೆ ತುಂಬ ಇಷ್ಟ ಆಯ್ತು, ಅದಕ್ಕೆ ಅದನ್ನು ಕ್ಯಾಪ್ಚರ್ ಮಾಡಿದೆ. ಎಲ್ಲ ಊಟ ಆದಮೇಲೆ ಡಿಮಾರ್ಟ್ಗೆ ಹೋಗೋಣ, ಸ್ವಲ್ಪ ಏನಾದ್ರು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಡಿಮಾರ್ಟ್ಗೆ ಹೋದ್ವಿ. ಡಿಮಾರ್ಟ್ಗೆ ಹೋಗಿ ಏನೇನು ಗ್ರೋಸರೀಸ್ ಬೇಕು ಮತ್ತು ಸ್ವಲ್ಪ ನಾನು ಬೌಲ್ಸ್ ಎಲ್ಲ ತೊಗೊಂಡೆ. ಡ್ರೈ ಫ್ರೂಟ್ಸು ಖಾಲಿಯಾಗಿತ್ತು, ಆಮೇಲೆ ಬೌಲ್ಸ್ ಎಲ್ಲ ಬೇಕಿತ್ತು. ಅದಕ್ಕೆ ಅದೆಲ್ಲ ತೊಗೊಂಡು ಶಾಪ್ ಮಾಡಿಕೊಂಡು ಸ್ವಲ್ಪ ತರಕ್ಕೆ ಹೋದರೆ ಅಂತೂ 5000 ಕಮ್ಮಿ ಅಂತೂ ಬಿಲ್ ಆಗೋಲ್ಲ ನಮ್ದು ಯಾವಾಗೂ ಡಿಮಾರ್ಟ್ಗೆ ಹೋದರೆ. ಎಲ್ಲ ತೊಗೊಂಡಿರ್ತೀವಿ, ಬಟ್ ಸುಮ್ಮನೆ ಹೋಗ್ತೀವಿ ನೋಡ್ಕೊಂಬರೋಣ ಅಂತ. ಬಟ್ 5000ಗಂತೂ ಕಮ್ಮಿ ಅಂತೂ ಬಿಲ್ ಆಗೋಲ್ಲ ಯಾವಾಗಲೂ ಹೋದ್ರೂ. ಬಿಲ್ ಶಾಪ್ ಮಾಡಿಕೊಂಡು ಆ್ಯಂಡ್ ಸಿಂಬ ನಮ್ಮಲ್ಲಿ ಇನ್ನೊಂದು ಪಾಪು ಬೇರೆ ಇದೆಯಲ್ಲ, ನಾವೆಲ್ಲ ತೊಗೊಂಡ್ಮೇಲೆ ಅವ್ನ ಹೆಂಗೆ ಮರೆಯೋದು, ಅದನ್ನು ಹುಡ್ಕೊಂಡು ಹೋಗಿದ್ವಿ ಪೆಡಿಗ್ರಿಯಲ್ಲಿದೆ ಅಂತ. ಅವ್ನಿಗೂ ತೊಗೊಂಡು ಪೆಡಿಗ್ರಿನ ಆ್ಯಂಡ್ ಬಿಕ್ಕೇಮ್ ಬಿಲ್ ಮಾಡಿಸಿ ಮತ್ತು ಹೊರಡೋಣ ಅಂತ ಹೋಗ್ತಿದ್ವಿ. ಸಿಕ್ತು ಪೆಡಿಗ್ರಿ ತೊಗೊಂಡು. ಆಮೇಲೆ ಅಲ್ಲೇ ಈಚೆ ಬಂದರೆ ಪಾಪ್ಕಾರ್ನ್ ಗಮ್ ಮಾಡ್ತಿತ್ತು. ಪಾಪ್ಕಾರ್ನ್ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಆಮೇಲೆ ಮನೆಗೆ ಹೋದ್ಮೇಲೆ ಪಪ್ಪ ಬರೋ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ವಿ, ಏನೂ ಕೊಟ್ಟಿಲ್ವಲ್ಲ ಗಿಫ್ಟು ಅಂತ. ಇಯರ್ ಏನಾದರೂ ಒಂದು ಕೊಡ್ತಿದ್ವಿ, ಬಟ್ ಈ ಸರಿ ಏನೂ ಕೊಟ್ಟಿಲ್ಲ. ಬೆಳಗ್ಗೆಯಿಂದ ಏನೂ ಕೊಟ್ಟಿಲ್ಲ ಅಂತ ನಾವು ಕೊಟ್ಟಿಲ್ಲ ಅಂತಲ್ಲ, ಮಮ್ಮಿ ಏನಾದರೂ ಕೊಡ್ತಿದ್ರಲ್ಲ, ಯಾಕೆ ಕೊಟ್ಟಿಲ್ಲ ಈ ಸರಿ, ಯಾಕೆ ಕೊಟ್ಟಿಲ್ಲ ಅಂತ ನಮ್ಮೇಲೆ ಫುಲ್ ಕೋಪ ರೈಸ್ ಆಗಿಬಿಡ್ತಿದ್ರು. ಡಿಮಾರ್ಟಿಗೆ ಕರ್ಕೊಂಡು ಹೋಗ್ರಿ ಅಂದರು, ರೈಸ್ ಆಗ್ತಿದ್ರು, ಕೋಪ ಮಾಡ್ಕೊತಿದ್ರು, ಏನೂ ಕೊಟ್ಟಿಲ್ಲ ಅಂತ.
ಸೊ ಅದಕ್ಕೆ ಅದನ್ನೇ ಕಾಮಿಡಿ ಸ್ವಲ್ಪ ನಡೀತಿತ್ತು ಕಾರಲ್ಲಿ. ನಮ್ಮಪ್ಪ ನಮ್ಮಮ್ಮ ಮೇಲೆ ರೈಸ್ ಹಾಕ್ತಿದ್ರು. ನಮ್ಮಲ್ಲಿ ಮನೆಗೆ ಹೋಗಿ ಮತ್ತು ಡ್ರೆಸ್ ಚೇಂಜ್ ಮಾಡಿಕೊಂಡು ಕೇಕ್ ಎತ್ಕೊಂಬರೋಣ ಅಂದರೆ ಹೋಗಿ ಅದನ್ನ ಎತ್ಕೊಂಬರೋದೇ ಒಂದು ದೊಡ್ಡ ಟಾಸ್ಕ್ ಆಗಿರೋದು ನನಗೆ. ಆ ಫೋಟೋ ಫ್ರೇಮ್ಸ್ 2 ಎತ್ಕೊಂಡು ಆ ಕೇಕ್ ಇಟ್ಕೊಂಡು ಬರೋಕ್ಕೆ ಕಷ್ಟ ಆಗಿರೋದು. ಫ್ರೆಂಡ್ಸ್ನ ತೊಗೊಂಡು ಅದು 1 ಡೇಲಿ ಮಾಡಿಕೊಟ್ಟಿದ್ದಾರೆ. 10:30ಗೆ ಬನ್ನಿ ಅಂತ 2 ಅವರ್ಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಮಾಡಿಸ್ಕೊಂಡು ಮತ್ತು ನಾವು ಪಪ್ಪ ಗೋಲ್ಡ್ ಇದು ತೊಗೊಂಡಿದ್ವಲ್ಲ, ಗೋಲ್ಡ್ ವಿತ್ ಬ್ಲ್ಯಾಕ್ ಕಲರು ಆ್ಯಂಡ್ ಕೈಗೆ ಹಾಕೊಂಡದ್ದು, ಅದನ್ನು ಹೆಂಗಾರು ಅಂದರೆ ಗೊತ್ತಾಗಬಾರ್ದು, ಸುಮ್ಮನೆ ಪ್ರ್ಯಾಂಕ್ ಮಾಡೋಣ ಥರ ಅನ್ನೋ ಥರ ಇದು ನಾವು ವರ್ಷಗೆ ನಾನು ಗಿಫ್ಟ್ ಕೊಟ್ಟಿದ್ದು ಉಂಡೆ ಇತ್ತು. ಆ ಉಂಡೆ ಒಳಗಡೆ ಎಲ್ಲ ಪೇಪರ್ಸ್ನ ಕಟ್ ಮಾಡಿ ಅದನ್ನ ಇಟ್ಬಿಟ್ಟು ಅದನ್ನು ಸುತ್ತಿ ಇಟ್ಟು ಗಿಫ್ಟ್ನ ಇಡ್ತಾ ಇದ್ದೀವಿ, ಪೇಪರ್ಸ್ನೆಲ್ಲ ಗೊತ್ತಾಗಬಾರ್ದು ಅಂತ. ಆ್ಯಂಡ್ ಮತ್ತು ಕೇಕೆಲ್ಲ ಇಟ್ವಿ. ಡ್ಯಾಡಿ ಬಂದರು, ಅವ್ರಿಗೆ ಎಲ್ಲ ಹೋಗಿತ್ತು ನಮ್ಮನ್ನ ಬಿಟ್ಟು, ಮತ್ತೆ ಬಂತು ಫ್ರೆಂಡ್ಸ್ ಜೊತೆ ಹೋಗಿದ್ರು. ಆ್ಯಂಡ್ ಬಂದಾಗ ಕೇಕ್ ಕಟ್ ಮಾಡ್ಸೋಣ ಅಂತ. ಆ್ಯಂಡ್ ಡ್ಯಾಡಿದು ರಿಯಾಕ್ಷನ್ ನೋಡಿ ಯಾವ ಥರ ಇದೆ, ಗಿಫ್ಟ್ ತೆಗ್ದಿದ ತಕ್ಷಣ ಹೆಂಗಿರುತ್ತೆ ಅಂತ. ಬಂದಿತ್ತು ಸರಿ ಅಂತೂ. ನನ್ನ ಡ್ಯಾಡಿಗೆ ಗಿಫ್ಟ್ ಕೊಟ್ವಿ. ಡ್ಯಾಡಿ ಇದರಲ್ಲಿ ಏನು ಇಲ್ಲ ಅಂತಲೇ ಅಂದ್ಕೊಂಡಿದ್ದು, ಫುಲ್ ಪೇಪರ್ ತೆಗಿತಾರೆ, ಇದನ್ನೇನಕ್ಕೆ ನನಗೆ ಕೊಡ್ತಾ ಇದೆಯಾ ಅಂತ ಬೇಜಾರಲ್ಲೇ ಇದ್ದರು. ಇವಾಗ ನೋಡಿ ರಿಯಾಕ್ಷನ್ ಹೆಂಗಿರ್ತೈತೆ ಅಂತ. ಫುಲ್ ಶಾಕಾಗಿ ನೋಡ್ತಾ ಇದೆ ಪಪ್ಪ. ರಿಯಾಕ್ಷನ್ ನೋಡೋಕೆ ಬೆಳಗ್ಗೆಯಿಂದ ಕಾಯ್ತಿದ್ವಿ. ಮಮ್ಮಿ ಈ ಥರ ಇದೆ. ಮುಂದೆ ಸಿಂಹ ಇದೆ, ಹಿಂದೆಗಡೆ ಎಲಿಫೆಂಟ್ ಇದೆ. ಇದು ವರ್ಷ ಕೊಟ್ಟಿರೋ ಗಿಫ್ಟು, ಫೋಟೋ ಫ್ರೇಮ್. ನಾನು ಸೇಮ್ ಫೋಟೋ ಫ್ರೇಮ್ ಫಸ್ಟ್ ನನ್ನ ಐಡಿಯಾ ಫೋಟೋ ಫ್ರೇಮ್ ಅಂತ, ಅವಳಿಗೆ ಏನೋ ಐಡಿಯಾ ಸಿಕ್ಕಿಲ್ಲ ಅಂದ್ಬಿಟ್ಟು ನಾನು ಫೋಟೋ ಫ್ರೇಮ್ ಕೊಡ್ತೀನಿ ಅಂತ ಫೋಟೋ ಫ್ರೇಮ್ ಕೊಟ್ಟಿದ್ದು. ನಮ್ಮ ಪಪ್ಪಗೆ ಹೇಳ್ತಿದ್ದೆ, ಅಂದರೆ ಪಪ್ಪ ಅವಳು ಇಬ್ಬರೇ ಎದ್ದು ಕೊಟ್ಟಿದ್ದಾರಲ್ಲ, ಅದಕ್ಕೆ ನನ್ನ ಫ್ಯಾಮಿಲಿ ಫೋಟೋ ಕೊಡ್ತೀನಿ ಏನೋ ಅಂದ್ಕೊಂಡಿದ್ದು. ಸೊ ಇದು ನಾವು ಲಾಸ್ಟ್ ಟೈಮ್ RR ಹೋದಾಗ ತೊಗೊಂಡಿರೋ ಫೋಟೋ. ಈ ಫೋಟೋ ನಾನು ಕೊಟ್ಟೆ, ಬಟ್ ಕ್ಲಾರಿಟಿ ಸಖತ್ತಾಗಿ ಬಂದಿತ್ತು ಅದ್ರಾಗಿಂತ. That's it for today's vlog. Thank you for watching. Don't forget to like, share and subscribe to my channel.